ಎನ್ಡಿಎಗೆ ಆಸರೆಯಾದ ಪವನ್ ಕಲ್ಯಾಣ್. ಟಿಡಿಪಿ ಎನ್ಡಿಎಗೆ ಸೇರಲು ಪವನ್ ಕಲ್ಯಾಣ್ ಕಾರಣ. ಅಮಿತ್ ಶಾರನ್ನ ಒಪ್ಪಿಸಿದ್ದೆ ಪವರ್ ಸ್ಟಾರ್ ಪವನ್. ಎನ್ಡಿಎಗೆ ಟಿಡಿಪಿ ಬೇಡ ಅಂದಿದ್ದ ಅಮಿತ್ ಶಾ. ನಾಯ್ಡು ಮತ್ತು ಶಾ ಜೊತೆ ಭೇಟಿ ಮಾಡಿಸಿದ್ದೆ ಪವನ್ ಕಲ್ಯಾಣ್. ದೆಹಲಿ ಮೀಟಿಂಗ್ ಯಶಸ್ವಿಯಾದ ಬಳಿಕ ಮೈತ್ರಿ ಬಗ್ಗೆ ಮಾತುಕತೆಯಾಗುತ್ತೆ. ಟಿಡಿಪಿ ಬಿಜೆಪಿ ಮೈತ್ರಿಗೆ ಪವನ್ ಕಲ್ಯಾಣ್ ಬಿಗ್ ರೋಲ್ ಅನ್ನ ವಹಿಸಿದ್ದಾರೆ. ಲೋಕ ಫಲಿತಾಂಶದ ಸಮರದಲ್ಲಿ ಈಗ ಮತ್ತೊಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಎನ್ಡಿಎಗೆ ಆಸರೆಯಾದ ಪವನ್ ಕಲ್ಯಾಣ್. ಟಿಡಿಪಿ ಎನ್ಡಿಎಗೆ ಸೇರಲು ಪವನ್ ಕಲ್ಯಾಣ್ ಅವರು ಬಿಗ್ ರೋಲ್ ಅನ್ನ ವಹಿಸಿದ್ರು. ಅಮಿತ್ ಶಾರನ್ನ ಒಪ್ಪಿಸಿದ್ದೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು. ಎನ್ಡಿಎಗೆ ಟಿಡಿಪಿ ಬೇಡ ಅಂತ ಅಮಿತ್ ಶಾ ಅವರು ಹೇಳಿದ್ರಂತೆ. ಆದ್ರೆ ನಾಯ್ಡು ಜೊತೆ ಮತ್ತು ಶಾ ಜೊತೆ ಮಾತನಾಡಿಸಿದ್ದೆ ಪವನ್ ಕಲ್ಯಾಣ್. ಇದಾದ ಮೇಲೆ ಈಗ ದೆಹಲಿ ಮೀಟಿಂಗ್ ಯಶಸ್ವಿ ಆದ ಮೇಲೆ ಮೈತ್ರಿಯ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಸಿಗುತ್ತೆ. ಟಿಡಿಪಿ ಹಾಗೂ ಬಿಜೆಪಿ ಮೈತ್ರಿಗೆ ಪವನ್ ಕಲ್ಯಾಣ್ ಬಿಗ್ ರೋಲ್ ಅನ್ನ ವಹಿಸುತ್ತಿದ್ದಾರೆ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ನಿತೀಶ್ ಅವರನ್ನ ಸಂಪರ್ಕಿಸುತ್ತಿದ್ದಾರೆ. ಇದರಿಂದ ಅವರು ಕೂಡ ಇಂಡಿಯಾ ಮೈತ್ರಿ ಕೂಡ ಯಶಸ್ವಿ ಆಗಬೇಕು, ಸರ್ಕಾರವನ್ನ ರಚನೆ ಮಾಡಬೇಕು, ಗದ್ದುಗೆಯನ್ನ ಏರ್ಲಿಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಎಲ್ಲವೂ ಮ್ಯಾಜಿಕ್ ನಂಬರ್ಗಳ ಆಟದ ಲೆಕ್ಕಾಚಾರ ಇದೆ. ಆದ್ರೆ ಇತ್ತ ಟಿಡಿಪಿ ಕೂಡ ಎನ್ಡಿಎ ಜೊತೆ ಮೈತ್ರಿ ಆದ್ರೆ ಬಹಳಷ್ಟು ಯಶಸ್ವಿ ಆಗುತ್ತೆ. ಇನ್ನು ಗದ್ದುಗೆಯನ್ನ ಏರ್ಲಿಕ್ಕೆ ಬಿಜೆಪಿಗೆ ಚಂದ್ರಬಾಬು ನಾಯ್ಡು ಅವರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಇದೀಗ ಬಹಳಷ್ಟು ಸಂಚಲನ ಮೂಡಿಸ್ತಾ ಇದೆ. ಟಿಡಿಪಿ ಬಿಜೆಪಿ ಮೈತ್ರಿಗೆ ಪವನ್ ಕಲ್ಯಾಣ್ ಅವರೇ ಬಿಗ್ ರೋಲ್ ಅನ್ನ ವಹಿಸ್ತಿದ್ದಾರೆ.